ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಸಾವನ್ನಪ್ಪಿದವರು ನಿಮ್ಮ ಕನಸಿನಲ್ಲಿ ಬರುತ್ತಿದ್ದಾರಾ? ನಿಮ್ಮ ತಾತ ಮುತ್ತಾತ ಅಥವಾ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ಸಾವನ್ನಪ್ಪಿರುವವರು ಪದೇ ಪದೇ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರಾ? ಹಾಗೆ ನಿಮ್ಮ ಪೂರ್ವಿಕರು ನಿಮ್ಮ ಕನಸಿನಲ್ಲಿ ಕಂಡ್ರೆ ಯಾಕೆ ಈ ರೀತಿಯಾಗಿ ಕಾಣಿಸಿಕೊಳ್ತಾರೆ? ಇದರ ಸೂಚನೆಗಳೇನು? ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ಪೂರ್ವಿಕರು ಕನಸಿನಲ್ಲಿ ಕಾಣಿಸಿಕೊಳ್ಳೋದರ ಹಿಂದೆ ಅನೇಕ ರಹಸ್ಯಗಳು ಅಡಗಿದೆ. ಪುರಾಣಗಳ ಪ್ರಕಾರ ಈ ಕನಸುಗಳು ಹಲವಾರು ಸೂಚನೆಗಳನ್ನು ಕೊಡುತ್ತಂತೆ. ನಿಮ್ಮ ಕನಸಿನಲ್ಲಿ ಪಿತೃದೇವತೆಗಳು ಕಾಣಿಸಿಕೊಳ್ಳೋದರ ಹಿಂದೆ ಇರುವ ಕಾರಣಗಳನ್ನು ತಿಳಿದುಕೊಳ್ಳೋಣ. ಮೊದಲು ಒಂದು ಸಣ್ಣ ಕಥೆಯನ್ನು ತಿಳಿದುಕೊಳ್ಳೋದು ಸೂಕ್ತ. ಯಮಧರ್ಮರಾಜ ನರಕದ ಅಧಿಪತಿ. ಒಮ್ಮೆ ನಾರದ ಮಹರ್ಷಿ ಯಮಧರ್ಮರಾಜರ ಹತ್ತಿರ ಹೋಗುತ್ತಾರೆ. ಆಗ ಯಮಧರ್ಮರಾಜ ನಾರದ ಮಹರ್ಷಿಯನ್ನು ನನ್ನನ್ನು ನೋಡಲು ಬಂದಿರುವ ಕಾರಣ ಏನೆಂದು ಕೇಳಿದಾಗ ನಾರದ ಮಹರ್ಷಿ ತನ್ನ ಮನಸ್ಸಿನಲ್ಲಿದ್ದ ಮಾತುಗಳನ್ನು ಹೇಳುತ್ತಾರೆ. ಸಾವನ್ನಪ್ಪಿದ ಪ್ರತಿ ಜೀವಿಯ ಆತ್ಮ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗುತ್ತವೆ. ಅವುಗಳ ಪಾಪ ಕರ್ಮಗಳ ಆಧಾರದ ಮೇಲೆ ಶಿಕ್ಷೆ ಆಗುತ್ತೆ. ಆದರೆ ಭೂಲೋಕದಲ್ಲಿ ವಾಸವಿರುವ ಮಾನವ ಸಾವನ್ನಪ್ಪಿದ ನಂತರ ಕೆಲವು ಆತ್ಮಗಳು ಸ್ವರ್ಗಕ್ಕೋದ್ರೆ ಇನ್ನು ಕೆಲವು ಆತ್ಮಗಳು ಉಳಿದುಕೊಂಡು ಪಿಶಾಚಿಯಾಗಿ ಬದಲಾಗುತ್ತವೆ. ಈ ದುಷ್ಟಶಕ್ತಿಗಳು ಮಾನವನ ಮೇಲೆ ಯಾಕೆ ದಾಳಿ ಮಾಡುತ್ತದೆ ಎಂದು ನಾರದ ಮಹರ್ಷಿ ಕೇಳುತ್ತಾರೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿ ತನ್ನ ಪೂರ್ವಿಕರು ನಿರಂತರವಾಗಿ ಕನಸಿನಲ್ಲಿ ಕಾಣಿಸುತ್ತಿದ್ದರೆ ಅದರ ಸಂಕೇತವೇನು ಎಂದು ನಾರದ ಮಹರ್ಷಿಗಳು ಯಮಧರ್ಮರಾಜನ ಬಳಿ ಕೇಳುತ್ತಾರೆ. ನಾರದ ಮಹರ್ಷಿಯು ಮಾನವನ ಕಲ್ಯಾಣಕ್ಕಾಗಿ ಈ ಥರ ಪ್ರಶ್ನೆಗಳನ್ನು ಕೇಳಿದ್ರಿಂದ ತಿಳಿಸುವೆನು ಎಂದು ಯಮಧರ್ಮರಾಜ ಹೇಳುತ್ತಾರೆ. ಅದರ ಜೊತೆಗೆ ಈ ಕಥೆಯನ್ನು ಪೂರ್ತಿಯಾಗಿ ಯಾರು ಕೇಳುತ್ತಾರೋ ಅವರ ಜೀವಿತಾವಧಿಯ 32 ಪಾಪಗಳನ್ನು ಕ್ಷಮಿಸುವೆನು ಎಂದು ಯಮಧರ್ಮರಾಜ ಹೇಳುತ್ತಾರೆ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ 4 ಸಹೋದರರು ಇರ್ತಾರೆ. ಅದರಲ್ಲಿ ಮೊದಲನೆಯವ ಹೆಸರು ಪ್ರದೀಪ, 2 ಸೋಮ, 3 ಪ್ರತಾಪ, 4 ರಾಮ. ಈ 4 ಜನ ಸಹೋದರರು ಎಷ್ಟು ಅನ್ಯೋನ್ಯತೆಯಿಂದ ವ್ಯವಸಾಯ ಮಾಡುತ್ತಾ ಕಷ್ಟಪಟ್ಟು ಸಂಪಾದಿಸುತ್ತಿರುತ್ತಾರೆ. ಹೀಗೆ ಈ 4 ಜನ ಅಣ್ಣ ತಮ್ಮಂದಿರು ಲೆಕ್ಕವಿಲ್ಲದಷ್ಟು ಹಣ ಸಂಪಾದನೆ ಮಾಡುತ್ತಾರೆ. ಈ ಅಣ್ಣ ತಮ್ಮಂದಿರು ಎಷ್ಟೇ ಆರ್ಥಿಕವಾಗಿ ಹೊಂದಿದ್ರೂ ತಮ್ಮ ಎಂಜಲ ಕೈಯಲ್ಲಿ ಕಾಗೆಯನ್ನು ಓಡಿಸುತ್ತಿರಲಿಲ್ಲ. ಬೆಕ್ಕಿಗೂ ಕೂಡ ಅನ್ನ ಆಹಾರ ಹಾಕುತ್ತಿರಲಿಲ್ಲ. ಇವರ ಸ್ವಾರ್ಥವನ್ನೇ ನೋಡಿಕೊಂಡು ಬದುಕು ನಡೆಸುತ್ತಿದ್ದರು. ಜೀವನದಲ್ಲಿ ಯಾವತ್ತಿಗೂ ದಾನ ಧರ್ಮ ಮಾಡುತ್ತಿರಲಿಲ್ಲ. ಪಿತೃಲೋಕದಲ್ಲಿದ್ದ ಇವರ ಪೂರ್ವಿಕರು ಇಂದಲ್ಲ ನಾಳೆಯಾದರೂ ನಮಗೆ ತರ್ಪಣ ನೀಡುತ್ತಾರೆ ಎಂದು ಕಾಯುತ್ತಲೇ ಇದ್ದರು. ಪೂರ್ವಿಕರು ಎಷ್ಟು ಕಾದರೂ ಈ ಅಣ್ಣ ತಮ್ಮಂದಿರು ಪಿಂಡ ಪ್ರದಾನ ಮಾಡಿ ದಾನ ಧರ್ಮವನ್ನು ಮಾಡುತ್ತಿರಲಿಲ್ಲ. ಹಸಿವಿನಲ್ಲಿ ಇರುವವರಿಗೆ ಹಸಿವು ನೀಗಿಸೋ ದಾನದಂಥ ಕಾರ್ಯಕ್ರಮಗಳು ಕೂಡ ಮಾಡುತ್ತಿರಲಿಲ್ಲ. ಹೀಗೆ ತಮ್ಮ ವಂಶದಲ್ಲಿ ಸ್ವಾರ್ಥಿಗಳು ಹುಟ್ಟಿರೋದು ನಮ್ಮ ಕರ್ಮ ಎಂದು ಅವರ ಪೂರ್ವಿಕರು ದುಃಖಿಸುತ್ತಾರೆ. ಎಲ್ಲರೂ ಜೊತೆಯಾಗಿ ಯಮಧರ್ಮರಾಜನ ಹತ್ತಿರ ಬಂದು ತಮ್ಮ ದುಃಖವನ್ನು ಹೇಳಿಕೊಳ್ಳುತ್ತಾರೆ. ಓ ಯಮಧರ್ಮರಾಜ, ನೀವು ಮಾತ್ರವೇ ನಮ್ಮ ಕಷ್ಟಗಳನ್ನು ಬಗೆಹರಿಸಬಹುದು. ನಮ್ಮ ಮಕ್ಕಳನ್ನು ಭೇಟಿಯಾಗಲು ಅನುಮತಿ ನೀಡಿ ಎಂದು ಎಲ್ಲರೂ ಯಮಧರ್ಮರಾಜರ ಬಳಿ ಮನವಿ ಮಾಡಿಕೊಳ್ಳುತ್ತಾರೆ. ದಾನ ಧರ್ಮ ಮಾಡೋದ್ರಿಂದ ಎಂತಹ ಪುಣ್ಯ ಬರುತ್ತದೆ, ಮಕ್ಕಳಿಗೆ ಹೇಳಿ ತಿಳಿಸಿ ಮತ್ತೆ ಪಿತೃಲೋಕಕ್ಕೆ ಮರಳಿ ಬರುತ್ತೇವೆ ಎಂದು ಯಮಧರ್ಮರಾಜರ ಬಳಿ ಎಲ್ಲರೂ ತುಂಬಾ ವಿನಯದಿಂದ ವಿನಂತಿ ಮಾಡಿಕೊಳ್ಳುತ್ತಾರೆ. ಯಮಧರ್ಮರಾಜ, ನೀವು ಮಕ್ಕಳ ಕನಸಿನಲ್ಲಿ ಕಾಣಿಸಿಕೊಂಡು ಅವರಿಗೆ ದರ್ಶನ ನೀಡಿ ಅವರ ಬಳಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ ಎಂದು ಸಲಹೆ ನೀಡುತ್ತಾರೆ. ತಕ್ಷಣವೇ ಪೂರ್ವಿಕರು ತಮ್ಮ ಮೊದಲ ಮಗನಾದ ಪ್ರದೀಪನ ಕನಸಿನಲ್ಲಿ ಕಾಣಿಸಿಕೊಂಡು ಅವನಿಗೆ ಸಂಕೇತವನ್ನು ನೀಡುತ್ತಾರೆ. ಆದರೆ ಜ್ಯೇಷ್ಠ ಪುತ್ರ ಆ ಕನಸನ್ನು ಮರೆತು ಪಿತೃದೇವತೆಗಳು ನೀಡಿದ ಸಂಕೇತವನ್ನು ಪಾಲಿಸದೆ ನಿರ್ಲಕ್ಷ್ಯ ಮಾಡುತ್ತಾನೆ. ಇದರಿಂದಾಗಿ ಪಿತೃದೇವತೆಗಳಿಗೆ ನಿರಾಸೆಯಾಗುತ್ತದೆ. ನಂತರ ಪೂರ್ವಿಕರು ಉಳಿದ ಮಕ್ಕಳ ಕನಸಿನಲ್ಲಿಯೂ ಕಾಣಿಸಿಕೊಂಡು ಎಲ್ಲರಿಗೂ ಸಂಕೇತವನ್ನು ನೀಡುತ್ತಾರೆ.
ಆದರೆ ಯಾರೂ ಕೂಡ ಪೂರ್ವಿಕರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಇದು ನಡೆದ ಕೆಲವು ದಿನಗಳ ಬಳಿಕ ಪ್ರದೀಪನಿಗೆ ವ್ಯವಹಾರದಲ್ಲಿ ತುಂಬ ನಷ್ಟವಾಗಿ, ಜೊತೆಗೆ ಅವರು ಮಾಡುತ್ತಿರುವ ವ್ಯವಸಾಯದಲ್ಲೂ ಭಾರಿ ನಷ್ಟವಾಗುತ್ತದೆ. ಇದರಿಂದ ಅಣ್ಣ ತಮ್ಮಂದಿರು ನಡುವೆ ಜಗಳವಾಗುತ್ತದೆ. ಎಲ್ಲರೂ ತಮ್ಮ ಪೂರ್ವಿಕರಿಂದ ಬಂದ ಆಸ್ತಿಯನ್ನು ಮಾರಿ ಬಂದ ಹಣದಿಂದ ಬೇರೆಯಾಗುತ್ತಾರೆ. ಇದನ್ನು ನೋಡಿದ ಪೂರ್ವಿಕರು ತುಂಬ ದುಃಖಪಡ್ತಾರೆ. ಓ ಯಮಧರ್ಮರಾಜ, ನಾವು ಮಾಡಿದ ಧರ್ಮಗಳನ್ನೆಲ್ಲ ನಮ್ಮ ಮಕ್ಕಳು ನಾಶ ಮಾಡಿದ್ದಾರೆ. ದಯವಿಟ್ಟು ಇವಾಗ ನೀವೇ ನಮ್ಮನ್ನು ಯಾವುದಾದರೂ ರೂಪದಲ್ಲಿ ಭೂಮಿಗೆ ಕಳುಹಿಸಿ ನಾವು ಮಕ್ಕಳ ಕಣ್ಣಿಗೆ ಕಾಣಿಸಿಕೊಳ್ಳುವ ಹಾಗೆ ಮಾಡು. ಅವರು ಮಾಡುತ್ತಿರುವ ತಪ್ಪುಗಳ ಬಗ್ಗೆ ನಾವು ಹೇಳುತ್ತೇವೆ ಎಂದು ಯಮಧರ್ಮರಾಜರನ್ನು ಕೋರಿಕೊಳ್ಳುತ್ತಾರೆ. ಯಮಧರ್ಮರಾಜ, ನೀವು ಯಾರೂ ಭೂಲೋಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನಾನು ಭೂಲೋಕಕ್ಕೆ ಹೋಗಿ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳುತ್ತೇನೆ ಎಂದು ಹೇಳಿ ಯಮಧರ್ಮರಾಜ ಒಬ್ಬ ಭಿಕ್ಷುಕನ ರೂಪದಲ್ಲಿ ಪ್ರದೀಪನ ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಪ್ರದೀಪ ತುಂಬ ಅನಾರೋಗ್ಯದಿಂದ ಬಳಲುತ್ತಿರುತ್ತಾನೆ. ತಕ್ಷಣವೇ ಯಮಧರ್ಮರಾಜ ಮನೆಯ ಬಾಗಿಲನ್ನು ತಟ್ಟಿ ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಬೇಡ್ತಾರೆ. ಸಾಧುವಿನ ರೂಪದಲ್ಲಿದ್ದ ಯಮಧರ್ಮರಾಜರನ್ನು ನೋಡಿ ಪ್ರದೀಪನ ಹೆಂಡತಿ ಹೊರಗೆ ಬರ್ತಾರೆ. ದಾನ ಮಾಡಲು ಹಣವಿರೋದಿಲ್ಲ. ಆಗ ಮನೆಯಲ್ಲಿದ್ದ ಸ್ವಲ್ಪ ಧಾನ್ಯವನ್ನು ಯಮಧರ್ಮರಾಜರಿಗೆ ಭಿಕ್ಷೆಯ ರೂಪದಲ್ಲಿ ನೀಡ್ತಾಳೆ. ಆಗ ಯಮಧರ್ಮರಾಜ, ಓ ದೇವಿ, ನಿನ್ನ ಮುಖದಲ್ಲಿ ದುಃಖ ಕಾಣುತ್ತಿದೆ. ಅದಕ್ಕೆ ಕಾರಣವೇನು? ಯಾಕೀಗ ದುಃಖಿಸುತ್ತಿರುವೆ ಎಂದು ಕೇಳುತ್ತಾರೆ. ಆಗ ವಿಮಲ ತಮ್ಮ ಪರಿಸ್ಥಿತಿಯನ್ನು ವಿವರವಾಗಿ ಹೇಳುತ್ತಾಳೆ. ಅಣ್ಣ ತಮ್ಮಂದಿರು ದೂರವಾದರಿಂದ ಸಾಲಕ್ಕೀಡಾಗಿದ್ದೀವಿ, ವ್ಯಾಪಾರದಲ್ಲಿ ನಷ್ಟವಾಗುತ್ತಿದೆ ಎಂದು ತನ್ನ ದುಃಖವನ್ನು ಅವಳು ತೋಡಿಕೊಳ್ಳುತ್ತಾಳೆ. ಆಗ ಯಮಧರ್ಮರಾಜ, ನೀವೆಲ್ಲರೂ ಕೂಡಿ ಪಿತೃದೇವತೆಗಳಿಗೆ ಕೋಪ ಬರುವಂತೆ ಮಾಡಿದ್ದೀರಿ. ನಿಮ್ಮ ಪೂರ್ವಿಕರು ಸಂಪಾದಿಸಿದ ಆಸ್ತಿಯನ್ನು ನಾಶ ಮಾಡಿದ್ದೀರಿ. ಅಷ್ಟೇ ಅಲ್ಲದೆ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಿಲ್ಲ, ದಾನ ಧರ್ಮವನ್ನು ಕೂಡ ಮಾಡಿಲ್ಲ ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರದೀಪನನ್ನು ನೋಡಿ, ನಿನ್ನ ಕನಸಿನಲ್ಲಿ ಪೂರ್ವಿಕರು ಕಾಣಿಸಿಕೊಂಡು ತುಂಬ ಸಂಕೇತಗಳನ್ನು ನೀಡಿದ್ರು, ಆದರೆ ನೀನು ಅದನ್ನು ಪಾಲಿಸಲಿಲ್ಲ. ಅದರಿಂದ ನಿಮಗೆ ಇಂಥ ಪರಿಸ್ಥಿತಿ ಬಂದಿರೋದು ಎಂದು ಹೇಳುತ್ತಾರೆ. ಆ ಸಾಧುಗಳು ಹೇಳಿದ ಮಾತುಗಳೆಲ್ಲವೂ ನಿಜವೆಂದು ಪ್ರದೀಪನು ಅರ್ಥ ಮಾಡಿಕೊಳ್ಳುತ್ತಾನೆ. ಪ್ರದೀಪನಿಗೆ ಯಮಧರ್ಮರಾಜ ಆ ಸಂಕೇತಗಳನ್ನು ಬಗ್ಗೆ ಇನ್ನಷ್ಟು ಹೇಳಲು ಶುರು ಮಾಡುತ್ತಾರೆ. ಯಾರು ದಾನ ಧರ್ಮಗಳನ್ನು ಮಾಡೋದಿಲ್ವೋ, ಪೂರ್ವಿಕರು ಬಾಯಾರಿಕೆ ಮತ್ತು ಹಸಿವಿನಿಂದ ಬಳಲುತ್ತಿರುತ್ತಾರೋ, ಈಗಲೂ ಭೂತ ಪಿಶಾಚಿಗಳು ತಿರುಗಾಡಲು ಕಾರಣ ಅವರಿಗೆ ಸರಿಯಾದ ಶ್ರಾದ್ದ ಕಾರ್ಯಗಳು ಪಿಂಡ ಪ್ರದಾನ ಮಾಡದೇ ಇರೋದು. ಭೂತ ಪ್ರೇತ ಪಿಶಾಚಿಗಳು ತಮ್ಮ ಮಕ್ಕಳಿಂದ ಪಿಂಡ ಪ್ರದಾನವನ್ನು ಎದುರು ನೋಡುತ್ತಿರುತ್ತಾರೆ. ಒಂದು ವೇಳೆ ಕನಸಿನಲ್ಲಿ ನಿಮ್ಮ ಪೂರ್ವಿಕರನ್ನು ಕಬ್ಬಿಣದ ಸರಪಳಿಗಳಿಂದ ಬಂಧಿಸಿದ ರೀತಿ ಕಾಣಿಸಿಕೊಂಡರೆ ಅವರು ಯಾವುದೋ ಒಂದು ರೀತಿ ಬಂಧನದಲ್ಲಿದ್ದಾರೆ ಎಂದು ಅರ್ಥ. ಅವರಿಗೆ ಶ್ರಾದ್ದ ಕಾರ್ಯಗಳನ್ನು ಸರಿಯಾದ ಸಮಯದಲ್ಲಿ ನಡೆದಿಲ್ಲವೆಂದು ಇದರ ಅರ್ಥ. ಅವರ ಆತ್ಮಕ್ಕೆ ಶಾಂತಿಗಾಗಿ ದಾನ ಧರ್ಮ ತರ್ಪಣಗಳನ್ನು ಮಾಡಬೇಕಾಗಿರುತ್ತದೆ. ನಿಮ್ಮ ಪೂರ್ವಿಕರು ಹಳೆಯ ಹರಿದು ಹೋದ ಬಟ್ಟೆಗಳನ್ನು ಹಾಕಿಕೊಂಡಿರುವ ರೀತಿ ಕನಸಿನಲ್ಲಿ ಕಾಣಿಸಿಕೊಂಡರೆ ಇದು ಕೂಡ ಒಂದು ಕೆಟ್ಟ ಸಂದೇಶವಾಗಿದೆ. ಅವರ ಆತ್ಮಕ್ಕೆ ಇನ್ನೂ ಶಾಂತಿ ದೊರಕಿಲ್ಲ ಎಂದರ್ಥ. ಪೂರ್ವಿಕರು ನಿಮ್ಮ ಕನಸಿನಲ್ಲಿ ಏನಾದರೂ ಕೇಳಿಕೊಳ್ಳುತ್ತಿದ್ದಾರೆ ಎಂದರೆ ಅವರಲ್ಲಿ ನೆರವೇರದ ಕೋರಿಕೆಗಳು ಉಳಿದು ಹೋಗಿದೆ ಎಂದರ್ಥ. ಅವರು ಯಾವ ವಸ್ತುಗಳನ್ನು ಕೇಳುತ್ತಿದ್ದಾರೆ ಎಂದು ತಿಳಿದುಕೊಂಡು ಅವರ ಕೋರಿಕೆಗಳನ್ನು ತೀರಿಸಿ, ಆಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿಯನ್ನು ಒದಗುತ್ತದೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಪೂರ್ವಿಕರು ನಿಮ್ಮ ತಲೆಯನ್ನು ಹಿಡಿದುಕೊಂಡು ರೀತಿ ಕಾಣಿಸಿಕೊಂಡರೆ ಅವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾರೆ ಎಂದರ್ಥ. ಕೆಲವೇ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ಒಳ್ಳೆಯದು ಆಗುತ್ತೆ ಅನ್ನೋದರ ಇದರ ಸೂಚನೆ. ನಿಮ್ಮ ಪೂರ್ವಿಕರು ನಿಮ್ಮ ಕನಸಿನಲ್ಲಿ ಅಕಸ್ಮಾತ್ ಅದೃಶ್ಯವಾದರೆ ನೀವು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ, ಆದರೂ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಸಮಸ್ಯೆ ಬರುತ್ತಿದೆ ಎನ್ನುವುದನ್ನು ಇದು ಸೂಚಿಸುತ್ತದೆ.
ಪೂರ್ವಿಕರು ಕನಸಿನಲ್ಲಿ ಕೋಪವಾಗಿ ಕಾಣಿಸಿದರೆ ಅವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದರ್ಥ. ಅವರಿಗೆ ನೀವು ಇಷ್ಟವಾಗದ ಯಾವುದೋ ಒಂದು ಕೆಲಸವನ್ನು ಮಾಡಿದರೆ ಅದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಎಚ್ಚರಿಕೆ ನೀಡುತ್ತಿದ್ದಾರೆಂದು ತಿಳಿದುಕೊಳ್ಳಿ. ಒಂದು ವೇಳೆ ನಿಮ್ಮ ಪೂರ್ವಿಕರು ನಿಮ್ಮ ಕನಸಿನಲ್ಲಿ ಅಳುತ್ತಿರುವ ರೀತಿಯಲ್ಲಿ ಕಾಣಿಸಿಕೊಂಡರೆ ನಿಮಗೆ ಹತ್ತಿರದಲ್ಲಿ ಯಾವುದೋ ಒಂದು ಸಮಸ್ಯೆ ಬರುತ್ತಿದೆ ಎಂದು ಅರ್ಥ ಎಂದು ತಿಳಿದುಕೊಳ್ಳಬೇಕು. ನೀವು ನಿಮ್ಮ ಕನಸಿನಲ್ಲಿ ಕುದುರೆ, ಆನೆ, ಎತ್ತು ಇಲ್ಲವೇ ಯಾವುದೋ ರೀತಿಯ ವಿಕೃತ ರೀತಿಯ ಮನುಷ್ಯ ಕಾಣಿಸಿಕೊಂಡರೆ ಪೂರ್ವಿಕರ ಆತ್ಮ ಶಾಂತಿಯಾಗದೆ ಯಾವುದೋ ಭೂತದ ರೀತಿಯಲ್ಲಿ ವಾಸಿಸುತ್ತಿದೆ ಎಂದರ್ಥ. ಯಾವಾಗಲೂ ದಾನ ಧರ್ಮ ಮಾಡ್ತಿರಬೇಕು ಎಂದು ಅರ್ಥ ಮಾಡಿಕೊಳ್ಳಿ. ಹೀಗೆ ನಿಮ್ಮ ಪೂರ್ವಿಕರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಏನಾಗುವುದು ಎಂದು ಯಮಧರ್ಮರಾಜ ವಿವರಿಸಿದ ನಂತರ ಪ್ರದೀಪ ಮತ್ತು ಅವನ ಸಹೋದರರೆಲ್ಲ ಜೊತೆಯಾಗಿ ಯಮಧರ್ಮರಾಜ ಹೇಳಿದ ಹಾಗೆ ದಾನ ಧರ್ಮ ಮಾಡ್ತಾರೆ. ತಕ್ಷಣವೇ ತನ್ನ ಕಾಯಿಲೆಗಳೆಲ್ಲವೂ ಗುಣವಾಗುತ್ತದೆ. ಅವರ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಜೀವನ ಮಾಡಲು ಶುರು ಮಾಡ್ತಾರೆ. ಸ್ನೇಹಿತರೆ, ಪೂರ್ವಿಕರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಹಿಂದಿನ ಕಾರಣಗಳನ್ನು ತಿಳಿದುಕೊಂಡಿದ್ದೀರಿ, ಜೊತೆಗೆ ಕನಸಿನ ಸಂಕೇತಗಳನ್ನು ತಿಳಿದುಕೊಂಡಿದ್ದೀರಿ ಎಂದುಕೊಂಡು ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಇದನ್ನ ಹೊಸ ವಿಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನನ್ನ ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಸ್ನೇಹಿತರೆ, ಧನ್ಯವಾದಗಳು.